ಸ್ಟಡಿದಲ್ಲಿ. ಬಟ್ ಈ ಪ್ರಾಬ್ಲಮ್ ಏನಿದೆ, ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ, ನಿಮ್ಗೆ ಗೊತ್ತಿಲ್ಲದೇನೆ ಏನೇನೇನೋ ಯೋಚನೆ ಬರ್ತಾ ಇದೆ. ಸೊ ಆ ಯೋಚನೆ ನಿಮ್ಗೆ ಏನ್ ಅನಿಸ್ತಾ ಇದೆ, ನೀವು ಓದ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ, ಬಟ್ ಇಲ್ಲ, 100% ಆಗ್ತಾ ಇಲ್ಲ, ಅಲ್ಲೇನೋ ತಪ್ಪು ನಡೀತಾ ಇದೆ. ಸೊ ಅದಕ್ಕೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ, ಬೆಳಗ್ಗೆ ಒಂದು 15 ನಿಮಿಷ, ರಾತ್ರಿ ಮಲಗೋಕ್ಕಿಂತ 15 ನಿಮಿಷ. ಸರ್ ಬರೀ ಯೋಚನೆ ಬರ್ತವೆ, ಅದೇ ಏನ್ ಯೋಚನೆ ಬರುತ್ತೆ ನೋಡ್ರಿ, ಅಬ್ಸರ್ವ್ ಮಾಡಿ. ಸರ್ ನಾನು ಸೈಲೆನ್ಸ್ ಅಲ್ಲಿ ಕುತ್ಕೊಳ್ಳಿ 15 ನಿಮಿಷ. ಈಗೇನು ಗೊತ್ತಾಗಲ್ಲ, ಒಂದು ದಿನದಲ್ಲಿ ಏನು ಚಮತ್ಕಾರ ಆಗಲ್ಲ, ಬಟ್ 21 ದಿನದಲ್ಲಿ ಬಹಳಷ್ಟು ಪೂರ್ತಿ ಚೇಂಜ್ ಆಗ್ತೀರಾ. ನಾನು ರಿಕ್ವೆಸ್ಟ್ ಮಾಡೋದೇನು, ಸ್ಲೋ ಇರಬೇಡಿ, ತಪ್ಪು ಮಾಡಿ ಬೇಕಾದ್ರೆ, ಆದ್ರೆ ಫಾಸ್ಟ್ ಇರಿ. ತಪ್ಪು ಮಾಡಿ ಫಾಸ್ಟ್ ಇರಿ. ನಾನು ನಿಮ್ಗೇನು ಅವಾರ್ಡ್ ಕೊಡಲ್ಲ, ನೀವು ಲೀಡರ್ ಬೋರ್ಡ್ ಅಲ್ಲಿ ಬಂದ್ರೆ ಅವಾರ್ಡ್ ಏನಂತೂ ಕೊಡಲ್ಲ ನಾನು, ಆಯ್ತಾ? ನಿಮ್ಗೆ ಯಾವ್ದು ಪೇಪರ್ ಅಲ್ಲೂ ಹಾಕ್ಸಲ್ಲ ನಾನು. ಆದ್ರೆ ತಪ್ಪು ಮಾಡಿ ಫಾಸ್ಟ್ ಮಾಡಿ, ಇಲ್ಲ ಸ್ಲೋ ಮಾಡಿ ಸರಿ ಮಾಡ್ತೀನಿ ಅಂತಿರಲ್ಲ, ಇದರಿಂದ ಎಕ್ಸಾಮ್ ಅಲ್ಲಿ ಹೊಡ್ತಾ ಬೀಳುತ್ತೆ. ಬಟ್ ಫಾಸ್ಟ್ ಮಾಡ್ತಾ ಹೋದ್ರೆ ಆಮೇಲೆ ನೀವು ಚೇಂಜಸ್ ಆಗ್ತಾ ಹೋಗ್ತೀರ. ಓಕೆ ಸರಿ, ನೆಕ್ಸ್ಟ್ ಕ್ವಶನ್. ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಏನಂತ ನೀವು ತಿಳ್ಕೊಳಕ್ಕೆ ಯಾವಾಗ ಇಂಟ್ರೆಸ್ಟ್ ಕೊಟ್ಟಿಲ್ಲ, ನೀವೇನ್ ಮಾಡಿ 15 ನಿಮಿಷ ಸುಮ್ಮನೆ ಶಾಂತವಾಗಿ ಸೈಲೆನ್ಸ್ ಆಗಿ ಕೂತ್ಕೊಳ್ಳಿ. ಶಾಂತವಾಗಿ ಕೂತ್ಕೊಳ್ಳೋದು. ಸರ್ ಶಾಂತವಾಗಿ ಕೂತ್ಕೊಳ್ಳೋದು ಓಕೆ, ಏನ್ ಮಾಡ್ಬೇಕು? ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದಾಗ ನಾನ್ ಏನ್ ಮಾಡ್ತೀನಿ ನೋಡಿ, ನಾನ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಯರ್ಫೋನ್ ಹಾಕ್ತೀನಿ. ಹಾಕಿದಾಗ ನನಗೆ ಏನಾಗುತ್ತೆ, ನನ್ನ ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ತದೆ, ನಾನು ಹಾರ್ಟ್ ಬೀಟ್ ಕಡೆ ಗಮನ ಕೊಡ್ತೀನಿ. ಮತ್ ಮೈಂಡ್ ಎಲ್ಲೋ ಕರ್ಕೊಂಡು ಹೋಗಲ್ಲ, ಅದು ಥಾಟ್ ತರ್ತಾ ಇರುತ್ತೆ, ನಾವು ಹೋಗ್ಬಿಟ್ಟಿರ್ತೀವಿ ಅಲ್ಲಿ, ಮತ್ ಬರ್ತೀನಿ, ಮತ್ ಹೋಗ್ತೀನಿ. ಆವಾಗ ನನ್ಗೆ ಗೊತ್ತಾಗುತ್ತೆ ಎಷ್ಟೊಂದು ವಿಚಾರವೋ, ನನ್ ಮೈಂಡ್ ಜಾಸ್ತಿ ಈ ವಿಚಾರದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ. ಸೊ ಆವಾಗ ನಾನು ಏನ್ ಹೇಳೋದು ಮೈಂಡಿಗೆ, ನೋಡು ಆಗೋದೆಲ್ಲ ಒಳ್ಳೇದಕ್ಕೆ, ಸೊ ನಮ್ ಕೈಯಲ್ಲಿ ಏನಿಲ್ಲ, ಸೊ ಏನಾಗುತ್ತೆ ಅದು ಆಗ್ತಾ ಇರುತ್ತೆ. ಸೊ ಯಾಕಷ್ಟು ಈಗ ನಿಮ್ಗೆ ನೀವು ಸೈಲೆನ್ಸ್ ಕೂತ್ಕೊಂಡಿರ್ಕೊಳ್ಳಿ, ನಿಮ್ಗೆ ಏನ್ ಥಾಟ್ ಬರುತ್ತೆ, ಸೊ ಎಕ್ಸಾಮ್ ಯಾವಾಗ, ಎಕ್ಸಾಮ್ ಆಗುತ್ತೋ ಇಲ್ಲ, ಎಕ್ಸಾಮ್ ನಿಮ್ಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅಂದ್ರೆ ನಿಮ್ಮ ಮೈಂಡ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಎಕ್ಸಾಮ್ ರಿಲೇಟೆಡ್. ಸೊ ಅದಾದ್ಮೇಲೆ ಲಾಸ್ಟ್ ನೀವು ಹೇಳ್ಬೇಕು, ಸೊ ನನ್ನ ಪ್ರಯತ್ನ ನಾನು ಮಾಡ್ಬೇಕು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ರಿಸಲ್ಟ್ ದೇವ್ರಿಗೆ ಬಿಟ್ಟಿತ್ತು, ನನ್ನಿಂದ ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ದೇವ್ರಿಗೆ ಅನಿಸ್ತು, ಅಲ್ಲಿಂದ ಒಂದು ತಾಸು ಕೊಟ್ಬಿಡ್ಬೇಕು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ರಿಸಲ್ಟ್ ದೇವ್ರಿಗೆ ಬಿಟ್ಟಿತ್ತು, ನನ್ನಿಂದ ನಾನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ದೇವ್ರಿಗೆ ಅನಿಸ್ತು, ಅಲ್ಲಿಂದ ಒಂದು ತಾಸು ಕೊಟ್ಬಿಡ್ಲಿ ಅಷ್ಟೇ ಅಂತ ಹೇಳಿ. ಸೊ ಮೈಂಡಿಗೆ ನೀವು ಆ ತರ ಸಮಜಾಯಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಇವತ್ತು ನೋಡಿ, ಅಬ್ಸರ್ವ್ ಮಾಡಲಾಗ ನೀವು ಏನ್ ಥಾಟ್ಸ್ ಬರ್ತಾಗ ಅಬ್ಸರ್ವ್ ಮಾಡಲ್ಲ, ಅಬ್ಸರ್ವ್ ಮಾಡಿ ನಿಮ್ಗೆ ಏನೇನ್ ಥಾಟ್ಸ್ ಬರ್ತದೆ. ಡೇ ಬೈ ಏನಾಗುತ್ತೆ, ಥಾಟ್ಸ್ ಕಡಿಮೆನೇ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು 100% ನೀವು ಕೊಡ್ಬೋದು, ಆಯ್ತಾ? ಬೇರೆಯವ್ರನ್ನ ಖುಷಿ ಪಡ್ಸೋಕ್ ಹೋಗ್ಬೇಡಿ. ಎಷ್ಟು ಬೇರೆಯವರಿಂದ ನೀವು ದೂರ ಇರ್ತೀರಲ್ಲ ಅಷ್ಟು ಬೆಸ್ಟ್, ಆಯ್ತಾ? ಜನ ಹೆಂಗಿರ್ಬೇಕಂದ್ರೆ, ನೀವು ಸಾಧನೆ ಮಾಡ್ಬೇಕಂದ್ರೆ ಇವ್ನು ಎಲ್ಲಿ ಹೋಗಿ ನಾನು ಗೊತ್ತೇ ಇಲ್ಲ ಅನ್ನೋ ತರ ಇರ್ಬೇಕು. ಜನಕ್ಕೆ ನೀವು ಹೇಳಬಾರ್ದು ನೀವ್ ಏನ್ ಮಾಡ್ತಾ ಇದೀರ ಅಂತ. ನೀವು ಏನಾದ್ರೂ ಸಾಧಿಸ್ತೀನಿ, ನಾ ಪೊಲೀಸ್ ಆಗ್ತೀನಿ, PS ಆಗ್ತೀನಿ ಅಂದಾಗ ಕೆಲವರಿಗೆ ತಡ್ಕೊಳಕ್ಕಾಗಲ್ಲ, ಅವ್ರಿಗೆ ಒಂಥರ ಜಲಸ್ ಫೀಲ್ ಆಗುತ್ತೆ, ನಿಮ್ಗೆ ನೆಗೆಟಿವ್ ಕಳಿಸ್ತಾರ ಅವ್ರು, ಆಯ್ತಾ? ಸೊ ನೀವ್ ಏನ್ ಮಾಡ್ತೀರಿ, ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ, ನೀವ್ ಯಾರು ಖುಷಿ ಪಡ್ಸಕ್ ಹೋಗ್ಬೇಡಿ. ಆಮೇಲೆ ಮತ್ತೆ ಅದು ಒಂದು, ಕೆಲವ್ರು ಏನ್ ಮಾಡ್ತಾರೆ, ನನಗೆ ಅಸಹ್ಯ ಮಾಡಿದಲ್ಲ ಅವ್ನಿಗೆ ನಾನು ಮಾಡಿ ತೋರಿಸ್ತೀನಿ, ಬೇಡ, ಅವ್ನಿಗೆ ತೋರ್ಸೋದು ಬೇಡ, ನಿಮ್ಗೋಸ್ಕರ ನಿಮ್ಮ 50 ವರ್ಷ ಜೀವನ ಖುಷಿಯಿಂದ ಇರ್ಲಿ ಅಂತ ನೀವು ಜಾಬ್ ಮಾಡಿ. ಈ ಸೇಡು, ಈ ಕಿಚ್ಚು, ಇವೆಲ್ಲ ಏನ್ ಗೊತ್ತಾ, ನಿಮ್ಗೆ ಹಾಳು ಮಾಡುತ್ತೆ, ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ, ಅದು ಇನ್ನೂ ಮೋಟಿವೇಟ್ ಮಾಡಲ್ಲ, ಎಬ್ಬಿಸ್ಬಿಡ್ತಾರೆ. ಆದ್ರೆ 2 ದಿನ ಆದ್ಮೇಲೆ ತಣ್ಣಗಾಗುತ್ತೆ. ಬೇಡ ಯಾರಿಗೂ ಬೇಡ, ನಾವು ನಮಗೋಸ್ಕರ ಜಾಬ್ ತಗೋಣ.